ನೀವು ತುಂಬಾ ಹಸ್ದಿದ್ದೀರಿ ಅಂತ ಹೇಳೋಣ. ಒಂದು ಪಿಜ್ಜಾನ ತಿಂತೀರಾ, ಇನ್ನೂ ಹಸಿವಿದೆ, ಅದಕ್ಕೆ ಮತ್ತೊಂದು ಅರ್ಧ ಪಿಜ್ಜಾವನ್ನ ತಿಂತೀರಾ. ಹೀಗೇಳಿ ಎಷ್ಟು ಪಿಜ್ಜಾನ ತಿಂದ್ರಿ? ಒಂದಾ, ಎರಡಾ, ಅಥವಾ ಅವೆರಡರ ನಡುವೆನಾ? ಖಚಿತವಾಗಿ ಅವೆರಡರ ನಡುವೆ. ಇವತ್ತು ಈ ವಿಡಿಯೋದಲ್ಲಿ ಇದನ್ನ ಹೇಗೆ ಭಿನ್ನರಾಶಿಗಳನ್ನ ಬಳಸ್ಕೊಂಡು ಪ್ರತಿನಿಧಿಸೋದು ಅಂತ ತಿಳ್ಕೊಳ್ಳೋಣ. ಪಿಜ್ಜಾಗೆ ಹಿಂತಿರುಗೋಕ್ಕಿಂತ ಮುಂಚೆ ಈ ಭಿನ್ನರಾಶಿಗಳನ್ನ ಗಮನಿಸಿ. ಯಾವ ಭಿನ್ನರಾಶಿಗಳು ಒಂದಕ್ಕಿಂತ ಹೆಚ್ಚು ಮತ್ತು ಯಾವುದು ಒಂದಕ್ಕಿಂತ ಕಡಿಮೆ ಅಂತ ವೇಗವಾಗಿ ಹೇಳ್ಬೋದಾ? ಇದನ್ನ ಉತ್ತರಿಸೋದಕ್ಕೆ ಇವುಗಳನ್ನ ಒಂದು ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸೋಣ. ಅದರಿಂದ ಯಾವುದು ಒಂದಕ್ಕಿಂತ ದೊಡ್ಡದು ಮತ್ತು ಯಾವುದು ಒಂದಕ್ಕಿಂತ ಚಿಕ್ಕದು ಅಂತ ದೃಶ್ಯ ರೂಪದಲ್ಲಿ ನಮಗೆ ಅರ್ಥವಾಗ್ಬಿಡುತ್ತೆ. ಈ ಸಂಖ್ಯಾ ರೇಖೆಯಲ್ಲಿರುವ ಪ್ರತಿಯೊಂದು ಭಾಗವನ್ನ ಅಂದ್ರೆ ಪ್ರತಿಯೊಂದು ಘಟಕವನ್ನ ನಾವು ಎರಡು ಸಮಾನ ಭಾಗಗಳಾಗಿ ವಿಭಾಗಿಸೋಣ. ಈ ರೀತಿ. ಯಾಕೆ ನಾವು ಎರಡು ಸಮಾನ ಭಾಗಗಳಾಗಿ ವಿಭಾಗಿಸ್ಬೇಕು? ಯಾಕೆ ಅಂದ್ರೆ ನಾವು ನೋಡ್ತಿರುವ ಈ ಭಿನ್ನರಾಶಿಗಳ ಛೇದದಲ್ಲಿರೋದು ಬಂದು 2. ಆದ್ರಿಂದ ಇಲ್ಲಿರೋ ಪ್ರತಿ ಬಿಂದುವನ್ನ ಛೇದ 2 ಇರೋ ರೀತಿಯಲ್ಲಿ ನಾವು ಪ್ರತಿನಿಧಿಸಬೇಕು. 0ನ 0/2 ಅಂತ, ಈ ಬಿಂದುವನ್ನ 1/2 ಅಂತ, 1ನ್ನ 2/2 ಅಂತ ಬರ್ಕೊಳ್ಬೋದು. ಅಂದ್ರೆ ಎಲ್ಲಾ ಸಂಖ್ಯೆಗಳ ಛೇದ 2 ಇದ್ರೆ ಹೋಲಿಕೆ ಮಾಡ್ಲಿಕ್ಕೆ ಸುಲಭವಾಗುತ್ತೆ. ಆದ್ರಿಂದ ಇದನ್ನ 3/2 ಅಂತ, ಇದನ್ನ 4/2 ಅಂತ, ಇದನ್ನ 5/2, ಇದನ್ನ 6/2 ಅಂತ ಬರ್ಕೊಳ್ತೀವಿ. ಇಲ್ಲಿ 2/2 ಬಂದು ಒಂದು ವಿಶೇಷವಾದ ಸಂಖ್ಯೆ. ಯಾಕೆ ಗೊತ್ತಾ? ಇದು ಒಂದು ಪೂರ್ಣ ಭಾಗವನ್ನ ಪ್ರತಿನಿಧಿಸುತ್ತೆ. ಈ ಬಿಂದುವಿನ ಬಲಬದಿಯಲ್ಲಿ ಕಂಡುಬರುವಂತಹ ಎಲ್ಲಾ ಸಂಖ್ಯೆಗಳು ಒಂದಕ್ಕಿಂತ ದೊಡ್ಡ ಸಂಖ್ಯೆಗಳು. ಆದ್ರಿಂದ 3/2 ಮತ್ತು 5/2 ಸ್ಪಷ್ಟವಾಗಿ ಒಂದಕ್ಕಿಂತ ದೊಡ್ಡ ಸಂಖ್ಯೆಗಳು. ಇದನ್ನ ಮತ್ತೊಂದು ವಿಧಾನದಲ್ಲಿ ಕೂಡ ನಾವು ಪರಿಶೀಲಿಸಬಹುದು. ಒಂದು ವೇಳೆ ಯಾವುದಾದ್ರೂ ಒಂದು ಭಿನ್ನರಾಶಿಯಲ್ಲಿ ಅಂಶ ಛೇದಕ್ಕಿಂತ ಕಡಿಮೆ ಇದ್ರೆ ಆ ಭಿನ್ನರಾಶಿಯ ಮೌಲ್ಯ 1ಕ್ಕಿಂತ ಕಡಿಮೆ ಅಂತ ಹೇಳಿ, ಒಂದ್ ವೇಳೆ ಅಂಶ ಛೇದಕ್ಕಿಂತ ದೊಡ್ಡದಾಗಿದ್ರೆ ಆ ಭಿನ್ನರಾಶಿ 1ಕ್ಕಿಂತ ದೊಡ್ಡ ಸಂಖ್ಯೆ ಅಂತ ಹೇಳ್ಬೋದು. ಈಗ ಸ್ಪಷ್ಟವಾಗಿ ನಾವು 3/2, 5/2 1ಕ್ಕಿಂತ ದೊಡ್ಡ ಸಂಖ್ಯೆಗಳು ಅಂತ ಹೇಳಿದ್ವಿ. ಆದ್ರೆ ಒಂದ್ ವೇಳೆ ಎಷ್ಟು ದೊಡ್ಡದು ಅಂತ ಯಾರಾದ್ರೂ ಕೇಳಿದ್ರೆ ಹೇಗೆ ಉತ್ತರಿಸ್ತೀರಾ? ಅದಕ್ಕಾಗಿ ಒಂದು ವಿಧಾನ ಇದೆ. ಅದೇನು ಅಂದ್ರೆ, ನಾವು 0ಯಿಂದ 3/2 ತಲುಪಲಿಕ್ಕೆ ಎಷ್ಟು ಹೆಜ್ಜೆ ಬೇಕಾಗುತ್ತೆ ಅಂತ ಗಮನಿಸೋದು. ಇಲ್ಲಿ ಗಮನಿಸಿ, 0ಯಿಂದ ಸಿಗುವ ಮೊದಲ ಬಿಂದು ಬಲಬದಿಗೆ ಬಂದು 1/2. ಆದ್ರಿಂದ ಇಲ್ಲಿರೋ ಪ್ರತಿ ಹೆಜ್ಜೆ ಬಂದು 1/2ಕ್ಕೆ ಸಮವಾಗಿರುತ್ತೆ. ಇದು 2ನೇ ಹೆಜ್ಜೆ, ಇದು 3ನೇ ಹೆಜ್ಜೆ. 3 ಹೆಜ್ಜೆಗಳಲ್ಲಿ ನಾವು 0ಯಿಂದ 3/2 ತಲುಪ್ತೀವಿ. ಅಂದ್ರೆ 3/2 ಸಿಗಬೇಕಾದ್ರೆ 1/2 3 ಬಾರಿ ಸೇರಿಸ್ಬೇಕು. ಈಗ ಅರ್ಧ ಪ್ಲಸ್ ಅರ್ಧ 1 ಮತ್ತು 1/2 ಹಾಗೆ ಇರುತ್ತೆ. 1 ಪೂರ್ಣ ಭಾಗ, ಇದು ಭಿನ್ನಾಂಶ ಭಾಗ. ಅದೇ ರೀತಿ 5/2 ತಲುಪಲಿಕ್ಕೆ ಎಷ್ಟು ಹೆಜ್ಜೆ ಬೇಕಾಗ್ಬೋದು ನೋಡ್ಬೋದು ನಾವು. 1, 2, 3, 4, 5. 5 ಹೆಜ್ಜೆಗಳು. ಪ್ರತಿ ಹೆಜ್ಜೆ 1/2 ಅಳತೆಯನ್ನ ಹೊಂದಿದೆ. ಅಂದ್ರೆ 5/2 ಸಿಗ್ಬೇಕಾದ್ರೆ ನಾವು 1/2 5 ಬಾರಿ ಸೇರಿಸಬೇಕು. ಈಗ ಗುಂಪು ಮಾಡೋಣ. 1/2 ಪ್ಲಸ್ 1/2 ಒಂದಾಗುತ್ತೆ. ಅದೇ ರೀತಿ ಮತ್ತೊಂದು ಜೋಡಿ 1/2 ಸಿಗುತ್ತೆ ನಮಗೆ, ಇದು ಒಂದಾಗುತ್ತೆ. ಇನ್ನು ಉಳಿದಿರೋದು ಬಂದು 1/2. 1 ಪ್ಲಸ್ 1 2ಕ್ಕೆ ಸಮ. ಪ್ಲಸ್ 1/2 ಅಂದ್ರೆ 2 ಪೂರ್ಣ ಭಾಗ, 1/2 ಭಿನ್ನಾಂಶ ಭಾಗ. ಇದೇ ರೀತಿಯಲ್ಲಿ 7/3 ನಾವು ಒಂದು ಸಂಖ್ಯಾ ರೇಖೆಯ ಮೇಲೆ ಹೇಗೆ ಪ್ರತಿನಿಧಿಸೋದು? ಇಲ್ಲಿ ಒಂದೇ ಒಂದು ಸಣ್ಣ ಬದಲಾವಣೆ ಇದೆ. ಅದೇನು ಅಂದ್ರೆ, ನಾವು ಸಂಖ್ಯಾ ರೇಖೆಯ ಮೇಲಿರುವ ಘಟಕಗಳನ್ನ 3 ಸಮಾನ ಭಾಗಗಳಾಗಿ ವಿಭಾಗಿಸಬೇಕು ಮತ್ತು ಪ್ರತಿ ಸಂಖ್ಯೆಯನ್ನ ಛೇದ 3 ಬರೋ ರೀತಿಯಲ್ಲಿ ಬರ್ಕೊಳ್ಬೇಕು. ಇದ್ಯಾಕೆ ಅಂದ್ರೆ, ಕೊಟ್ಟಿರುವ ಭಿನ್ನರಾಶಿಯ ಛೇದದಲ್ಲಿರೋದು ಬಂದು 3. ಈ ಬಿಂದುವನ್ನ 1/3 ಅಂತ ಹೇಳಿ, ಇದನ್ನ 2/3 ಅಂತ, ಇದನ್ನ 3/3 ಅಂತ ಹೇಳಿ. 3/3 ಬಂದು 1 ಪೂರ್ಣಕ್ಕೆ ಸಮಾನವಾಗಿರುತ್ತೆ. ಅಂದ್ರೆ 3 1ನೇ 3ಗಳು ಸೇರಿದ್ರೆ 1 ಪೂರ್ಣ ಭಾಗ ಸಿಗುತ್ತೆ. ಇದೇ ರೀತಿ ಉಳಿದ ಬಿಂದುಗಳನ್ನ ಕೂಡ ಮಾರ್ಕ್ ಮಾಡ್ಕೊಳ್ಳೋಣ. 7/3 ತಲುಪಲಿಕ್ಕೆ ಒಟ್ಟು ಎಷ್ಟು ಹೆಜ್ಜೆಗಳು ಬೇಕಾಗತ್ತೆ ನೋಡ್ಬೋದು ನಾವು. ಒಟ್ಟು 7 ಹೆಜ್ಜೆಗಳು ಬೇಕಾಗತ್ತೆ. ಅಂದ್ರೆ ಇದೇ ಭಿನ್ನರಾಶಿ 7/3 ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಛೇದದಲ್ಲಿ 3 ಇದೆ, ಅದು ಪ್ರತಿ ಹೆಜ್ಜೆಯ ಅಳತೆ. ಅದೇ ರೀತಿ
ಅಂಶದಲ್ಲಿರುವಂಥ ಸಂಖ್ಯೆ 7 ಬಂದು ಎಷ್ಟು ಹೆಜ್ಜೆಗಳನ್ನು ಇಡ್ತಾ ಇದ್ದೇವೆ ಅಂತ ಹೇಳಿ. ಅಂದರೆ 7 ಬಾರಿ ನಾವು 1/3 ಸೇರಿಸಿದ್ರೆ ನಮಗೆ 7/3 ಸಿಗುತ್ತೆ. ಮತ್ತು 3 ಒಂದನೇ 3ಗಳು ಸೇರಿದ್ರೆ 1 ಪೂರ್ಣ ಭಾಗವಾಗೋದ್ರಿಂದ 1 + 1 ಬಂದು 2 ಪ್ಲಸ್ 1/3 ಹಾಗೆ ಇರುತ್ತೆ. ಇದು ಪೂರ್ಣ ಭಾಗ, ಇದು ಭಿನ್ನಾಂಶ ಭಾಗ. ಯಾವಾಗೆಲ್ಲ ಪೂರ್ಣ ಭಾಗ ಮತ್ತು ಭಿನ್ನಾಂಶ ಭಾಗ ಒಟ್ಟಿಗಿರುತ್ತೋ ಅದನ್ನ ಮಿಶ್ರ ಭಿನ್ನ ರಾಶಿ ಅಂತ ಕರಿತೇವೆ, ಮಿಕ್ಸ್ಡ್ ಫ್ರಾಕ್ಷನ್. ಇದನ್ನ ಸರಳವಾಗಿ 2 1/3 ಅಂತ ಈ ರೀತಿ ಬರಿಬೋದು. ಇದು ಮಿಶ್ರ ಭಿನ್ನ ರಾಶಿಯ ರೂಪ. ಇಲ್ಲಿ ಮತ್ತೊಂದು ವಿಷಯವನ್ನ ಗಮನಿಸಬೇಕು. ಇಲ್ಲಿರೋ ಭಿನ್ನಾಂಶ ಭಾಗದಲ್ಲಿ ಯಾವಾಗ್ಲೂ ಅಂಶ ಛೇದಕ್ಕಿಂತ ಕಡಿಮೆ ಇರುತ್ತೆ. ಅಂದ್ರೆ ಇದೊಂದು ಸ್ವಾಭಾವಿಕ ಭಿನ್ನ ರಾಶಿ ಆಗಿರುತ್ತೆ, ಪ್ರಾಪರ್ ಫ್ರಾಕ್ಷನ್. ಈಗ ಮತ್ತೆ ನಾವು ಪುನಃ ನಮ್ಮ ಪಿಜ್ಜಾ ಪ್ರಶ್ನೆಗೆ ಹಿಂತಿರುಗೋಣ. ಒಟ್ಟು ಎಷ್ಟು ಪಿಜ್ಜಾ ತಿಂದ್ರಿ ಅಂದ್ರೆ ನೀವು ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ಬೋದು 1 ಪೂರ್ಣ ಭಾಗ ಮತ್ತು ಅರ್ಧ ಭಿನ್ನಾಂಶ ಭಾಗ ಅಂದ್ರೆ ಒಟ್ಟಿಗೆ 1.5 ಪಿಜ್ಜಾನ ತಿಂದ್ರಿ ಅಂತ ಮಿಶ್ರ ಭಿನ್ನ ರಾಶಿಯ ರೂಪದಲ್ಲಿ ಹೇಳ್ಬೋದು.